ನಮಸ್ತೆ. ಚಿತ್ರರಂಗ ಹಂತ ಹಂತವಾಗಿ ಬೆಳೆದು ಬಂದದ್ದು. ತಂತ್ರಜ್ಞಾನವನ್ನು ಅದು ಅಳವಡಿಸಿಕೊಂಡ ಪರಿ ಕೂಡ ಹಾಗೇನೆ. ಛಾಯಾಗ್ರಹಣ, ಸಂಕಲನ, ಸಂಗೀತ ಈ ಎಲ್ಲವೂ ಕೂಡ ಹಂತ ಹಂತವಾಗಿ ತಂತ್ರಜ್ಞಾನವನ್ನು ಹೊಸ ವಿಧಾನವನ್ನು ಬಳಸಿಕೊಂಡು ಬೆಳೆದಂಥವು. ಅವತ್ತಿನ ಕಾಲದ ಹಾಡುಗಳ ಮುದ್ರಣ ತುಂಬ ನಿಖರವಾಗಿರ್ತಾ ಇತ್ತು. ಯಾಕೆಂದರೆ ಸಂಗೀತ, ಸಾಹಿತ್ಯ, ಗಾಯನ ಎಲ್ಲವೂ ಒಟ್ಟಿಗೆ ಮೇಳೈಸ್ತಾ ಇತ್ತು. ಇವಾಗ ಹಾಗಲ್ಲ. ಇವಾಗ ಸಪ್ರೇಟ್ ಟ್ರ್ಯಾಕ್ಸ್ಗಳು ನಾವು ರೆಕಾರ್ಡ್ ಮಾಡ್ತೀವಿ, ಅದನ್ನೆಲ್ಲ ಜೋಡಿಸ್ತೀವಿ. ಇವಾಗ ಒಂದು ರೀತಿಯ ಸುಲಭ ಅಂತ ಹೇಳ್ಬೋದು. ಇಬ್ಬರು ಗಾಯಕರಿದ್ದರೆ ಇಬ್ಬರು ಗಾಯಕರು ಕೂಡ ಸಪ್ರೇಟಾಗಿ ಬಂದು ಹಾಡು ಹೋಗ್ತಾರೆ, ಕೋರಸ್ ಸಪ್ರೇಟಾಗಿ ಬಂದು ಹಾಡ್ತಾರೆ. ಹಾಗೆಯೇ ವೀಣೆ, ತಬಲ ಈ ಥರದ್ದು ಪಕ್ಕವಾದ್ಯಗಳನ್ನೂ ಕೂಡ ಸಪ್ರೇಟಾಗಿ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ. ಹೀಗೆ ಕನ್ನಡದ ಮಟ್ಟಿಗೆ ಮೊಟ್ಟ ಮೊದಲ ವಾಯ್ಸ್ ಮಿಕ್ಸಿಂಗ್ ತಂತ್ರಜ್ಞಾನವನ್ನು ಬಳಸಿದವರು ಎಂ ರಂಗರಾವ್ ಅವರು. ಹೌದು, 1969ರಲ್ಲಿ ಮಾರ್ಗದರ್ಶಿ ಎನ್ನುವ ಒಂದು ಚಿತ್ರ ಬರುತ್ತೆ. ಇದನ್ನು ಎಂ.ಆರ್. ವಿಠಲ್ ಅವರು ನಿರ್ದೇಶನ ಮಾಡಿರ್ತಾರೆ. ಎಂ ರಂಗರಾವ್ ಅವರು ಈ ಚಿತ್ರದ ಸಂಗೀತ ನಿರ್ದೇಶಕರು. ಈ ಚಿತ್ರದಲ್ಲಿ ಅಣ್ಣವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರ್ತಾರೆ. ಈ ಚಿತ್ರದಲ್ಲಿನ 2 ಹಾಡನ್ನು ಖ್ಯಾತ ಗಾಯಕರಾದಂಥ ಮನ್ನಾ ಡೇ ಅವರಿಂದ ಹಾಡಿಸಬೇಕು ಅನ್ನೋದು ರಂಗರಾವ್ ಅವರ ಆಶಯವಾಗಿರುತ್ತೆ. ಅದನ್ನು ನಿರ್ದೇಶಕರ ಜೊತೆ ಚರ್ಚೆ ಮಾಡಿದಾಗ ಎಂ.ಆರ್. ವಿಠಲ್ ಅವರು ಕೂಡ ಓಕೆ ಹಾಡಿಸಿ ಅಂತ ಹೇಳ್ತಾರೆ. ತುಂಬ ಖುಷಿ ಪಡ್ತಾರೆ. ಆನಂತರ ಎಂ ರಂಗರಾವ್ ಅವರು ಮನ್ನಾ ಡೇ ಅವರ ಹತ್ರ ಹೋಗ್ತಾರೆ, ಈ ಪ್ರಸ್ತಾಪವನ್ನು ಮಾಡ್ತಾರೆ. ಮನ್ನಾ ಡೇ ಅವರು ತುಂಬ ಸಂತೋಷದಿಂದ ಒಪ್ಕೊಳ್ತಾರೆ ಹಾಡೋದಕ್ಕೆ. ಆದರೆ ಒಂದು ಕರಾರನ್ನು ಹಾಕ್ತಾರೆ. ಏನಪ್ಪ ಅಂತಂದರೆ, ನಾನು ಮದ್ರಾಸಿಗೆ ಬಂದು ಹಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನಾನು ಮುಂಬೈಲಿರ್ತೇನೆ, ನೀವು ಬೇಕಾದರೆ ಬಂದು ಅಲ್ಲಿ ನನ್ನ ಹಾಡನ್ನು ಧ್ವನಿ ಮುದ್ರಣ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಅವಾಗೆಲ್ಲ ಹೆಚ್ಚು ಕಡಿಮೆ ಧ್ವನಿ ಮುದ್ರಣ ಎಲ್ಲ ಮದ್ರಾಸಲ್ಲೇ ಆಗ್ತಾಯಿತ್ತು. ಈಗ ಒಂದು ಚಿಕ್ಕ ಪೀಕಲಾಟಕ್ಕೆ ಒಳಗಾಗ್ತಾರೆ ನಿರ್ಮಾಪಕರು, ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರು. ಯಾಕಂದರೆ ಆವತ್ತಿನ ಕಾಲಕ್ಕೆ ಬರೀ ವಾಯ್ಸ್ ಮಿಕ್ಸಿಂಗ್ ತಂತ್ರಜ್ಞಾನ ತುಂಬ ಹೊಸದಾಗಿರುತ್ತೆ. ಹಾಗೆಯೇ ಇಡೀ ತಂಡವನ್ನು ಮುಂಬೈಗೆ ಕರೆದುಕೊಂಡು ಹೋಗಿ ಅಲ್ಲಿ ಧ್ವನಿ ಮುದ್ರಿಸಿಕೊಂಡು ಬರುವಷ್ಟು ಶ್ರೀಮಂತಿಕೆ ಇನ್ನೂ ಕನ್ನಡ ಚಿತ್ರರಂಗಕ್ಕೆ ಬಂದಿರೋದಿಲ್ಲ. ಆ ಯೋಚನೆಗೆ ಬಿದ್ದಂತಹ ಎಂ ರಂಗರಾವ್ ಅವರು ಒಂದು ಪ್ರಯೋಗವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಮನ್ನಾ ಡೇ ಅವರು ಹಾಡಬೇಕಾದಂಥ ಹಾಡುಗಳನ್ನು ತಾವೇ ಹಾಡೋದು, ಆನಂತರ ಆ ಹಾಡಿನ ಟ್ರ್ಯಾಕನ್ನು ಮಾತ್ರ ತೆಗೆದುಕೊಂಡು ಮುಂಬೈಗೆ ಹೋಗೋದು, ಮತ್ತು ಅವರ ಕೈಲಿ ಹಾಡಿಸೋದು. ಇದು ಅವರ ಉಪಾಯ. ಇದು ಮೊದಲಿಗೆ ಸ್ವಲ್ಪ ಅಸಾಧ್ಯ ಅನ್ನುವ ಥರ ಕಾಣಿಸುತ್ತೆ. ಯಾಕಂದರೆ ಅಕಸ್ಮಾತ್ ಏನಾದರೂ ಮ್ಯಾಚ್ ಆಗಲಿಲ್ಲ ಅಂತಂದರೆ ಅಷ್ಟು ಹಣ ಮತ್ತು ಅವರು ಹಾಡಿದು ಎಲ್ಲವೂ ವ್ಯರ್ಥ ಆಗುವಂತಹ ಒಂದು ಸಂಭವನೀಯತೆ ಇದ್ದೇ ಇರುತ್ತೆ. ಆದರೂ ಧೈರ್ಯ ಮಾಡ್ತಾರೆ, ಮುಂಬೈಗೆ ಹೋಗ್ತಾರೆ, ಮನ್ನಾ ಡೇ ಅವ್ರ ಕೈಲಿ ಹಾಡಿಸ್ತಾರೆ. ಆನಂತರ ಅದನ್ನು ತೊಗೊಂಡು ಬಂದು ಯಶಸ್ವಿಯಾಗಿ ವಾಯ್ಸ್ ಮಿಕ್ಸಿಂಗನ್ನು ಮಾಡ್ತಾರೆ. ಆ ಲೆಕ್ಕದಲ್ಲಿ ಇದು ಮೊಟ್ಟ ಮೊದಲ ವಾಯ್ಸ್ ಮಿಕ್ಸಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡಂಥ ಹಾಡು. ನಮಸ್ಕಾರ.